ವೀಕ್ಷಕರಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಕಡೆಯಿಂದ ಸಲಹೆಯನ್ನು ನಾನು ಸಲ್ಲಿಸುತ್ತಿದ್ದೀನಿ. ಇಂದಿನ ಲಕ್ಷ್ಮೀ ಪೂಜೆಯನ್ನು ನಾನು ಹೆಂಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಒಂದು ಶೇರ್ ಮಾಡ್ಕೊಳ್ಳೋಂತ ಅನಿಸ್ತು. ಅದಕ್ಕೆ ಈ ವಿಡಿಯೋ ನಾನು ಇವತ್ತೆಲ್ಲ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ನಾನು ಹಿಂಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ಬೋದು. ಹಬ್ಬನೇ ಇಲ್ಲದೆ ಇರೋರು ನಮ್ಮನೆ ಹಬ್ಬ ಮಾಡಲ್ಲ, ಎಲ್ಲರೂ ಮಾಡ್ತಾರೆ, ಆದರೆ ನಾವು ಮಾಡಲ್ಲ. ಸುಮ್ಮನೆ ಏನೋ ಒಂದು ಪೂಜೆ ಮಾಡ್ತೀವಿ ಹಂಗಂದರೆ ನೀವು ಏನೇನು ಮಾಡಬೇಕು ಮಾಡಬಾರ್ದು ಅನ್ನೋ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನೊಂದು ಮಂತ್ರ ಹೇಳ್ತೀನಿ, ಅದು ನನ್ನ ಜೊತೆ ಎಲ್ಲರೂ ಹೇಳಿ. ಓಂ ಶ್ರೀಂ ಕ್ರೀಂ ಕಮಲದಾಯಿನಿ ಸಿಂಹವಾಹಿನಿ ಸ್ವಾಹ. 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 ಈ ಮಂತ್ರವನ್ನು 60 ಸತಿ ಹೇಳಿ ಅರ್ಚನೆ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ಲ ಇದು ಕೆಲವು ಹಬ್ಬನೇ ಮಾಡಲ್ಲ ಅಂದವರು ಏನೇನು ಮಾಡಬೇಕು, ಹಿಂದಿನ ದಿನ ಏನೇನು ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ಏನು ಹಣ್ಣು ಇರುತ್ತೋ, ಹಣ್ಣು, ಗೋಡಂಬಿ, ಡೇಟ್ಸು, ಆಲ್ಮಂಡ್ಸು, ಆಮೇಲೆ ಅಕ್ರೂಟು 2 ಹಣ್ಣು ಇಟ್ಕೊಳ್ಳಿ. ಈ ಥರ ಬಾಳೆಹಣ್ಣು ಇಟ್ಕೊಳ್ಳಿ. ತೆಂಗಿನಕಾಯಿ ಮುರಿದು ಇಟ್ಕೊಳ್ಳಿ. ಈ ಥರ ಡೆಕ್ರೇಷನ್ ಇಡಬೇಕು ಅಂತ ಏನಿಲ್ಲ. ಕಳಶಕ್ಕೆ, ಅಷ್ಟಲಕ್ಷ್ಮಿ ಕಳಶದಲ್ಲಿ ನಿಮ್ಮ ಅಜ್ಜಿ ಹತ್ರ ಬ್ಲೌಸ್ ಬಿಟ್ಟಿದ್ರೆ ನಿಮ್ಮ ಅಮ್ಮಂದಿ ಹತ್ರ ಬ್ಲೌಸ್ ಬಿಟ್ಟು ಕೇಳ್ಕೊಂಡು ಅದನ್ನ ಕಟ್ಟಿ ತೆಂಗಿನಕಾಯಿ ಮುಖವಾಡಕ್ಕೆ ಈ ಥರ ತೆಂಗಿನಕಾಯಿಗೆ ಮುಖವಾಡ ತೊಗೊಂಡು ಬಂದು ಇಡಿ. ಈ ಥರ ಜಡೆ ಸಿಗುತ್ತೆ ಅಂಗಡಿಯಲ್ಲಿ, ಜಡೆ ಇಡಿ. ನಿಮ್ಮ ಹತ್ರ ಏನು ಇದೆಯೋ ಅದನ್ನ ನೈವೇದ್ಯ ಮಾಡಿ ನೀವು ತಿಂದು ಬೇರೆಯವ್ರಿಗೂ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ಲ.